ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲ ಆಗೋದು ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ ನಾಳೆ ಕೋರ್ಟ್ ಅಲ್ಲಿ ವಿಚಾರಣೆಯಾಗುತ್ತೆ. ಇನ್ನೊಂದೆಡೆ ಇವೆಲ್ಲದರ ನಡುವೆ ಈಗ ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ದಿಢೀರಂತ ಭೇಟಿಯಾಗಿದ್ದಾರೆ. ಸುದೀರ್ಘ 2 ಗಂಟೆಗಳ ಕಾಲ ದಲಿತ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಇದರಿಂದ ನೋಡಿ ಸಾಕಷ್ಟು ಕುತೂಹಲಗಳಿಗೆ ಈಗ ಎಡೆ ಮಾಡಿಕೊಟ್ಟಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ರಾಜ್ಯ ರಾಜಕೀಯದ ರಣರೋಚಕ ಸ್ಫೋಟಕ ಸುದ್ದಿ ಇದು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಫಿಕ್ಸ್ ಆಗಿಬಿಡುತ್ತಾ? ಬದಲಾವಣೆಗೆ ಮುನ್ನುಡಿಯನ್ನ ಬರೆತಿದ್ದಾರ ನಾಯಕರು ಎನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಕಡೆಯಲ್ಲಿ ಅನುಮತಿ ಸಿಕ್ಕಿದೆ. ಈಗ ಕೋರ್ಟ್ ನಲ್ಲಿ ನಿರ್ಧಾರ ಆಗಲಿದೆ ಸಿದ್ದರಾಮಯ್ಯ ಭವಿಷ್ಯ. ಸಚಿವರಾದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಮನೆಗೆ ಪರಮ ದಿಢೀರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ನಾಯಕರು. ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಈಗ ಉಭಯ ನಾಯಕರ ಭೇಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಸ್ ನಾಳೆ ವಿಚಾರಣೆ ಆಗತ್ತೆ. ಹೈಕೋರ್ಟ್ ನಲ್ಲಿ ನಡೆಯಲಿರುವಂತಹ ಪ್ರಾಸಿಕ್ಯೂಷನ್ ವಿಚಾರಣೆಯ ಬೆನ್ನಲ್ಲೇ ಮಹತ್ವವನ್ನ ಪಡೆದಿದೆ ಈಗ ದಲಿತ ನಾಯಕರ ಭೇಟಿ. ಕೆಲವು ದಿನಗಳ ಹಿಂದೆಯಷ್ಟೇ ಡಿಕೆಶಿಯನ್ನ ಭೇಟಿಯಾಗಿದ್ರು ಸಾಹುಕಾರ. ಪ್ಲಾನ್ ಬಿ ರೆಡಿ ಮಾಡ್ತಿದ್ದಾರ ಕಾಂಗ್ರೆಸ್ ನಾಯಕರು ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ರಣರೋಚಕ ಸ್ಫೋಟಕ ಸುದ್ದಿಯೊಂದು ಹೊರಬಂದಿದೆ. ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದೇ ವಿಚಾರ ಈಗ ನಾಳೆ ಕೋರ್ಟ್ ನಲ್ಲಿ ವಿಚಾರಣೆ ಆಗದೆ. ಹಿಂದೆ ಕೋರ್ಟ್ ಅದನ್ನ ಮುಂದೂಡಿಕೆ ಮಾಡಲಾಗಿತ್ತು. ನಾಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನ್ ಅನುಮತಿ ಕೊಟ್ಟಿದ್ದಾರಲ್ಲ ಅದರ ವಿಚಾರಣೆ ಆಗತ್ತೆ. ಇವೆಲ್ಲದರ ನಡುವೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಫಿಕ್ಸ್ ಅನ್ನುವಂತಹ ಪ್ರಶ್ನೆಗಳೀಗ ಉದ್ಭವ ಆಗಿದೆ. ಬದಲಾವಣೆಗೆ ಮುನ್ನುಡಿಯನ್ನ ಬರೀತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರು? ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಿರುವಂತದ್ದು ಸಚಿವರಾದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಮನೆಗೆ ಪರಂ ದಿಢೀರ್ ಅಂತ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯ ವೇಳೆ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ ಉಭಯ ನಾಯಕರು. ಈಗ ಉಭಯ ನಾಯಕರ ಭೇಟಿಯಿಂದ ಸಾಕಷ್ಟು ಕುತೂಹಲಗಳು ಕೆರಳಿಸಿದೆ. ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೇಸು ನಾಳೆ ವಿಚಾರಣೆ ಆಗುತ್ತೆ. ಹೈಕೋರ್ಟ್ ನಲ್ಲಿ ನಾಳೆ ಈ ಒಂದು ಪ್ರಕರಣ ಪ್ರಾಸಿಕ್ಯೂಷನ್ ವಿಚಾರಣೆ ಏನೇನಾಗುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕಾದ್ ನೋಡ್ತಿದ್ದಾರೆ. ವಿಚಾರಣೆಯ ಬೆನ್ನಲ್ಲೇ ಈಗ ಮಹತ್ವವನ್ನ ಪಡೆದುಕೊಂಡಿದೆ ದಲಿತ ನಾಯಕರ ಭೇಟಿ. ಇನ್ನು ಕೆಲವು ದಿನಗಳ ಹಿಂದೆಯಷ್ಟೇ ಡಿಕೆಶಿಯನ್ನ ಭೇಟಿಯಾಗಿದ್ರು ಸಾಹುಕಾರ್. ಹಾಗಾದ್ರೆ ಪ್ಲಾನ್ ಬಿ ಏನಾದ್ರೂ ರೆಡಿ ಮಾಡ್ತಿದ್ದಾರಾ ಕಾಂಗ್ರೆಸ್ನ ಉಭಯ ನಾಯಕರು ಎನ್ನುವಂತಹ ಸಾವಿರಾರು ಪ್ರಶ್ನೆಗಳು ಕುತೂಹಲ ಕೇರಳಾಗಿದೆ. ಈಗ ದಿಢೀರಂತ ಭೇಟಿ ಆಗಿರೋದು, ಸುದೀರ್ಘ ಮಾತುಕತೆ ಚರ್ಚೆ ಎಲ್ಲ ಈಗ ಅನುಮಾನಗಳು ಮೂಡ್ತಾ ಇದೆ.